ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಾಟ್ ಅಂಡ್ ಕೀ ಸನ್ಸ್ಕ್ರೀನ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಸ್ಪೆಷಲೈಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ವೈ? ಬಿಕಾಸ್ ಇದು ಬೇರೆ ಟಿಂಟೆಡ್ ಸನ್ಸ್ಕ್ರೀನ್ ತರ ನಿಮಗೆ ಫೀಲ್ ಕೊಡೋದೇ ಇಲ್ಲ. ಸೊ ನಾರ್ಮಲಿ ಇವಾಗ ನೀವೆಲ್ಲ ಯೂಸ್ ಮಾಡ್ತಿರ್ತೀರಾ ಕೆಲವೊಬ್ರು ಅಂತ ಅನ್ಕೊಂಡಿದೀನಿ. ಅಂದ್ರೆ ಬೇರೆ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ನಿಮ್ಗೆ ಏನಾದ್ರು ಡಾಕ್ಟರ್ ರೆಫರ್ ಮಾಡಿದ್ರೆ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಸೊ ಅದು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ನಿಮಗೆ ಫೀಲ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಬಟ್ ಈ ಡಾಟ್ ಅಂಡ್ ಕೀ ಟಿಂಟೆಡ್ ಸನ್ಸ್ಕ್ರೀನ್ ಸೊ ಬೇರೆ ಟಿಂಟೆಡ್ ಸನ್ಸ್ಕ್ರೀನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮೋರ್ ಅಡ್ವಾನ್ಸ್ಡ್ ಆಗಿದೆ ಆ್ಯಂಡ್ ಆಲ್ಸೋ ಫೀಚರ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದಾಗ ಇನ್ಸ್ಟೆಂಟ್ ಆಗಿ ನಿಮ್ಮ ಫೇಸ್ ಗ್ಲೋಯಿಂಗ್ ಥರ, ಸೊ ಮೇಕಪ್ ಲುಕ್ ಥರ ನಿಮಗೆ ಫೇಸ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನರಿಗೆ ಡೈಲಿ ಈಗ ಮೇಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಲೈಕ್ BB ಕ್ರೀಮ್ ಆಗಿರ್ಬೋದು ಅಥವಾ CC ಕ್ರೀಮ್ ಆಗಿರ್ಬೋದು ಆರ್ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು. ಸೊ ಈ ರೀತಿ ನಾವು ಎವ್ರಿ ಡೇ ನಮಗೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದವರು ಈ ರೀತಿ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಮ ಫೇಸ್ ನ್ಯಾಚುರಲ್ ಆಗಿ ಮೇಕಪ್ ಮಾಡ್ಕೊಂಡಿರೋ ರೀತಿ ಫೀಲ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಸಾಕಷ್ಟು ನಿಮಗೆ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ನಿಮಗೆ ಫೀಚರ್ಸ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲದು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಡಾಟ್ ಅಂಡ್ ಕೀ ಟಿಂಟೆಡ್ ಸನ್ಸ್ಕ್ರೀನ್ ನೋಡ್ತಾ ಇದ್ದೀರಲ್ವಾ? ಸೊ ಈ ರೀತಿ ನಿಮಗೆ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಸೊ ಇದು ನಿಮಗೆ ನೀವು ಆರಾಮಾಗಿ ಈಸಿಯಾಗಿ ಕೂಡ ಕ್ಯಾರಿ ಮಾಡ್ಬೋದು. ತುಂಬಾ ಲೈಟ್ ವೇಟ್ ಅಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಆಲ್ಸೋ ಟೆಕ್ಸ್ಚರ್ ಕೂಡ ಅಷ್ಟೇ ನಿಮಗೆ ಲೋಷನ್ ಫಾರ್ಮ್ ಅಲ್ಲಿ ವಾಟರ್ ಬೇಸ್ಡ್ ಆಗಿ ಇರೋದ್ರಿಂದ ತುಂಬಾ ಲೈಟ್ ವೇಟ್ ಇರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ಈಸಿಯಾಗಿ ನಿಮ್ಮ ಸ್ಕಿನ್ ಒಳಗಡೆ ಬ್ಲೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ ಬೇರೆ ಟಿಂಟೆಡ್ ಸನ್ಸ್ಕ್ರೀನ್ ಕಂಪೇರ್ ಮಾಡಿದ್ರೆ ಡಾಟ್ ಅಂಡ್ ಕೀ ಟಿಂಟೆಡ್ ಸನ್ಸ್ಕ್ರೀನ್ ನಿಮಗೆ ಮೋರ್ ಅಡ್ವಾನ್ಸ್ಡ್ ಆಗಿ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ? ಸೊ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ 5 ಫ್ಲೆಕ್ಸಿಬಲ್ ಶೇಡ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಲೈಕ್ ನಿಮ್ಗೆ ಈಗ ಫೌಂಡೇಶನ್ ಕ್ರೀಮ್ ನೀವು ಚೂಸ್ ಮಾಡಿದಾಗ ನಿಮಗೆ ಶೇಡ್ಸ್ ಎಲ್ಲದು ಕೂಡ ಇರುತ್ತೆ ನೋಡಿ. ಸೊ ಆ ರೀತಿಯಿಂದಲೇ ನಿಮಗೆ ಇದರಲ್ಲಿ 5 ಫ್ಲೆಕ್ಸಿಬಲ್ ಶೇಡ್ಸ್ ಅವೈಲೇಬಲ್ ಇದೆ. ಸೊ ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಶೇಡ್ಸ್ ನಿಮಗೆ ಸೂಟ್ ಆಗುತ್ತೆ ಸೊ ನೀವು ಅದನ್ನ ಚೂಸ್ ಮಾಡ್ಬೋದು. ಈಗ ಬೇರೆ ನಾರ್ಮಲ್ ಟಿಂಟೆಡ್ ಸನ್ಸ್ಕ್ರೀನ್ ಎಲ್ಲ ಒಂದೇ ನಿಮಗೆ ಶೇಡ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಎಲ್ರಿಗೂ ಸೂಟ್ ಆಗೋ ರೀತಿನಲ್ಲಿ ಅದನ್ನ ರೆಡಿ ಮಾಡಿರ್ತಾರೆ ಅಲ್ವಾ? ಕೆಲವೊಬ್ರು ಅದನ್ನ ವೇರ್ ಮಾಡಿದಾಗ ಅಂದ್ರೆ ಲೈಕ್ ಒಂದು ಫೇಸ್ ಕ್ರೀಮ್ ಟಿಂಟೆಡ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿದಾಗ ಸ್ವಲ್ಪ ಏನಾರ ಕಲರ್ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಡಲ್ ಆಗಿ ಕಾಣ್ತಾ ಇರ್ತಾರೆ. ಸೊ ಈ ರೀತಿನಲ್ಲಿ ನಿಮಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಕೂಡ ಆಗ್ತಿರತ್ತೆ ಅಲ್ವಾ? ಬಟ್ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಅಲ್ಲಿ ಆ ರೀತಿ ನಿಮಗೆ ಫೀಲೇ ಇರೋದಿಲ್ಲ. ನಿಮಗೆ 5 ಫ್ಲೆಕ್ಸಿಬಲ್ ಶೇಡ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಆರಾಮಾಗಿ ಚೂಸ್ ಮಾಡ್ಬೋದು. ಸೊ ಯಾವೆಲ್ಲ ಶೇಡ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಪೋರ್ಸೆಲೆನ್. ಸೊ ಇದು ನಿಮಗೆ ಲೈಟ್ ಟೆಕ್ಸ್ಚರ್ ಅಲ್ಲಿ ಸಿಗುತ್ತೆ. ಸೆಕೆಂಡ್ ಒನ್ ಬಂದು ವಾರ್ಮ್. ಸೊ ಇದು ಅಷ್ಟೇ ಸ್ವಲ್ಪ ಲೈಟ್ ಮೀಡಿಯಂ ಅಲ್ಲಿ ನಿಮಗೆ ಟೆಕ್ಸ್ಚರ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಥರ್ಡ್ ಬಂದು ಸ್ಯಾಂಡ್. ಸೊ ಇದು ನಿಮಗೆ ಮೀಡಿಯಂ ಕವರೇಜ್ ಅಲ್ಲಿ ನಿಮಗೆ ಶೇಡ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಅಂಡ್ ಫೋರ್ತ್ ಒನ್ ಬಂದು ಬೇಜ್. ಸೊ ಇದು ಮೀಡಿಯಂ ಡೀಪ್ ಆಗಿ ನಿಮಗೆ ಸಿಗುತ್ತೆ. ಅಂಡ್ ಫಿಫ್ತ್ ಒನ್ ಬಂದು ಕೆರಮೆಲ್. ಈ ಶೇಡ್ ನಿಮಗೆ ಡೀಪ್ ಟೆಕ್ಸ್ಚರ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವ್ದು ಟೆಕ್ಸ್ಚರ್ ನಿಮ್ಗೆ ಓಕೆ ಅನ್ಸುತ್ತೆ, ಯಾವ್ದು ನಿಮ್ಗೆ ಶೇಡ್ ಓಕೆ ಅಂತ ಅನ್ಸುತ್ತೆ ನಿಮ್ಮ ಸ್ಕಿನ್ ಟೈಪ್ಗೆ, ಸೊ ನೀವು ಅದನ್ನ ಚೂಸ್ ಮಾಡ್ಬೋದು. ಸೊ ನೀವು ಯಾವ ಚೂಸ್ ಮಾಡ್ತೀರಾ ಸೊ ನಾನು ನಿಮ್ಗೆ ಪಿಕ್ ಕೂಡ ತೋರಿಸಿದ್ದೀನಲ್ವಾ? ಸೊ ನಿಮ್ಗೆ ಆ ರೀತಿ ಫೇಸ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಅಂಡ್ ಈಗ ಈ ಒಂದು ಸನ್ಸ್ಕ್ರೀನ್ ಬಗ್ಗೆ ಈಗ ಗೊತ್ತಾಯ್ತು ಏನೆಲ್ಲ ಶೇಡ್ಸ್ ಇದೆ ಅಂತ ಹೇಳಿ. ಈಗ ಫೀಚರ್ಸ್ ಬಗ್ಗೆ ನೋಡೋಣ. ಸೊ ಇದರಲ್ಲಿ ನಿಮಗೆ SPF 50+ PA 4+ ಇದೆ. ಸೊ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಡುತ್ತೆ ಸನ್ ರೈಸ್ ಇಂದ ಅಂತಾನೆ ಹೇಳ್ಬೋದು. ಸೊ ನಿಮಗೆ UVA ಮತ್ತೆ UVB ಸೊ ಎರಡೂ ರೇಸ್ ಗಳಿಂದ ನಿಮಗೆ ಹೈ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಆಲ್ಸೋ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ರೇಡಿಯಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇತ್ತು ಮತ್ತೆ ನಿಮ್ಮ ಫೇಸ್ ಏನಾದ್ರು ಫುಲ್ ಟ್ಯಾನ್ ಆಗಿ ಡಲ್ ಸ್ಕಿನ್ ಆಗಿ ಏನಾದ್ರು ಕಾಣ್ತಾ ಇತ್ತು ಮತ್ತೆ ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಅಂದ್ರೆ ಫೈವ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಮತ್ತೆ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಟಿಂಟೆಡ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ಅದೆಲ್ಲದು ಕೂಡ ಕವರ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಎವ್ರಿ ಡೇ ಯೂಸ್ ಮಾಡ್ತಾ ಹೋದಂಗೂ ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಅಗೈನ್ ಬರ್ದೇ ಇರೋ ರೀತಿನಲ್ಲೂ ಕೂಡ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ಆಲ್ಸೋ ಈ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಸ್ವೆಟ್ಟಿಂಗ್ ಆಗೋದಾಗಿರ್ಬೋದು ಅಥವಾ ಏನಾದ್ರು ಈಗ ವಾಟರ್ ಬಿದ್ದಾಗ ಸೊ ಅದೆಲ್ಲದು ಕೂಡ ಬ್ರೇಕೇಜ್ ಆಗೋದಾಗಿರ್ಬೋದು ಆ ರೀತಿನಲ್ಲಿ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಸೊ ಇದು ಸ್ವೆಟ್ ರೆಸಿಸ್ಟೆಂಟ್ ಮತ್ತೆ ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಅಂಡ್ ಆಲ್ಸೋ ನಾನ್ ಆಯಿಲಿ, ನಾನ್ ಗ್ರೇಸಿ ಅಂಡ್ ನಾನ್ ಸ್ಟಿಕ್ಕಿ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಅಲ್ಟ್ರಾ ಲೈಟ್ ಟೆಕ್ಸ್ಚರ್ ಕೊಡೋದ್ರಿಂದ ಸೊ ನಿಮ್ಮ ಫೇಸ್ ನ್ಯಾಚುರಲ್ ಲುಕಿಂಗ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮಗೆ ಯೂನಿಫಾರ್ಮ್ ಕವರೇಜ್, ಲೈಟ್ ಕವರೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಲೈಕ್ ನಿಮ್ಗೆ ಈಗ ಫೌಂಡೇಶನ್, BB ಕ್ರೀಮ್, CC ಕ್ರೀಮ್
ಯೂಸ್ ಮಾಡಿದ್ರೆ ನಿಮಗೆ ಮೀಡಿಯಂ ಕವರೇಜ್ ಮತ್ತೆ ಹೈ ಕವರೇಜ್ ಎಲ್ಲ ಇರುತ್ತೆ ನೋಡಿ. ಸೊ ಅದೇ ರೀತಿಯಲ್ಲಿ ನಿಮಗೆ ಸ್ವಲ್ಪ ಲೈಟ್ ಕವರೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಎವ್ರಿ ಡೇ ಯೂಸ್ ಮಾಡಲಿಕ್ಕೆ. ಸೊ ಇದು ಟಿಂಟೆಡ್ ಸನ್ಸ್ಕ್ರೀನ್ ಬೆಸ್ಟ್ ಅಂತಾನೆ ಹೇಳ್ಬೋದು, ಬಿಕಾಸ್ ಇದು ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ. ಮತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಏನು ಕೂಡ ಇಲ್ಲ, ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಫ್ರೇಗ್ರೆನ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ನಿಮಗೆ ಕೆಮಿಕಲ್ಸ್ ಇರೋದು ಕೂಡ ಫ್ರೀ ಆಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಡಾಟ್ ಅಂಡ್ ಕಿ ಟಿಂಟೆಡ್ ಸನ್ಸ್ಕ್ರೀನ್ ಆಗಿದೆ. ಓಕೆನಾ. ಸೊ ನೀವು ಇದನ್ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ಇದು ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರಬೇಕಲ್ಲ. ಸೊ ಹೌದು, ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಫಸ್ಟ್ ಒನ್ ಬಂದು ಸ್ಟ್ರಾಬೆರಿ. ಸೊ ಸ್ಟ್ರಾಬೆರಿ ಇರೋದ್ರಿಂದ ನಿಮ್ಗೆ ಏನಾದ್ರು ಸಣ್ಣ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದನ್ನ ಹೀಲ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಫ್ರೆಶ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂಡ್ ಆಲ್ಸೋ ಗ್ಲೋಯಿಂಗ್ ಸ್ಕಿನ್ ಕೂಡ ಕೊಡುತ್ತೆ, ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಬಂದು ಹೈಲರಾನಿಕ್ ಆಸಿಡ್. ಸೊ ಇದೊಂದು ನಿಮಗೆ ಲೈಟ್ ವೈಟ್ ಆಗಿ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಸ್ಕಿನ್ ಏನೋ ಸ್ವಲ್ಪ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಅಂಡ್ ಥರ್ಡ್ ಬಂದು ನಿಯಾಸಿನಮೈಡ್. ಸೊ ನಿಮ್ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಮಾಡಿ ನಿಮ್ಮ ಸ್ಕಿನ್ ಬ್ರೈಟನ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಒಂದು ಸನ್ಸ್ಕ್ರೀನ್ ನೀವು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬಾನೇ ಈವನ್ ಸ್ಕಿನ್ ಟೋನ್ ಆಗಿ, ರೇಡಿಯಂಟ್ ಸ್ಕಿನ್ ಆಗಿ, ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಮತ್ತೆ ನಿಮಗೆ ಲೈಟ್ ಆಗಿ ಮೇಕಪ್ ಟೆಕ್ಸ್ಚರ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಯಾವುದೇ ರೀತಿ ಸನ್ ರೈಸ್ ಇಂದ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗದಿರೋ ರೀತಿನಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಈ ಒಂದು ಸನ್ಸ್ಕ್ರೀನ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಅಂಡ್ ಈ ಸನ್ಸ್ಕ್ರೀನ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಮಾರ್ನಿಂಗ್ ಯೂಸ್ ಮಾಡಬೇಕು, ನೈಟ್ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಮಾರ್ನಿಂಗ್ ಸನ್ಸ್ಕ್ರೀನ್ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ಅಲ್ಲಿ ಅದು ಕೂಡ ಡ್ರೈ ಆದ್ಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿ. ಅಂಡ್ ನೆಕ್ಸ್ಟ್ ಬಂದು ಮಾಯಶ್ಚರೈಸರ್. ಸೊ ಮಾಯಶ್ಚರೈಸರ್ ಅಪ್ಲೈ ಮಾಡಿದ ನಂತರ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದು ತುಂಬಾ ನಿಮಗೆ ಲೋಷನ್ ಬೇಸ್ಡ್, ವಾಟರ್ ಬೇಸ್ಡ್ ಆಗಿರೋದ್ರಿಂದ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ನೀವು ಈಗ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡ್ತಿರಲ್ವಾ, ಸೊ ಈಗ ಬ್ಲೆಂಡರ್ ಎಲ್ಲ ಯೂಸ್ ಮಾಡ್ತಿರಲ್ವಾ ನೀಟಾಗಿ ಬ್ಲೆಂಡ್ ಆಗ್ಲಿಕ್ಕೆ, ಸೊ ಆ ರೀತಿನಲ್ಲಿ ಬ್ಲೆಂಡಿಂಗ್ ಮಾಡೋ ನೀಡೇ ಇರೋದಿಲ್ಲ. ಅಂಡ್ ಆಲ್ಸೋ ನೀವು ಕೈಯಲ್ಲಿ ಟ್ಯಾಪ್ ಮಾಡೋಂತ ಅಂದ್ರೆ ಬ್ಲೆಂಡ್ ಮಾಡೋಂತ ನೀಡೇ ಇರೋದಿಲ್ಲ. ಸೊ ನಾರ್ಮಲ್ ಕ್ರೀಮ್ ಹೇಗೆ ಅಪ್ಲೈ ಮಾಡ್ತೀರಾ ಅದೇ ರೀತಿನಲ್ಲೇ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಕೂಡ ನೀವು ಅಪ್ಲೈ ಮಾಡ್ಬೋದು, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ನೀವೇನಾದ್ರು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಸೊ ಅದರ್ವೈಸ್ ನೀವು ಬೇರೆ ಯಾವುದೇ ರೀತಿ BB ಕ್ರೀಮ್, CC ಕ್ರೀಮ್ ಅಥವಾ ಡೇ ಕ್ರೀಮ್ ಯೂಸ್ ಮಾಡೋ ನೀಡೇ ಇರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಈ ಒಂದು ಕ್ರೀಮ್ ಯೂಸ್ ಮಾಡಿ ನಂತರ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಲೂಸ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನೀವು ಮಾರ್ನಿಂಗ್ ಅಪ್ಲೈ ಮಾಡೋದ್ರಿಂದ ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ನಿಮ್ಮ ಸ್ಕಿನ್ ಅನ್ಇವನ್ ಸ್ಕಿನ್ ಟೋನ್ ತರ ಏನಾದ್ರು ಕಾಣ್ತಿತ್ತು, ಮತ್ತೆ ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಇನ್ಸ್ಟೆಂಟ್ ಆಗಿನೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಕೂಡ ಈ ಒಂದು ಸನ್ಸ್ಕ್ರೀನ್ ಬಗ್ಗೆ ರಿವ್ಯೂ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಡಾಕ್ಟರ್ ಹತ್ರ ಕೇಳಿದಾಗ ನಂಗೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೆ. ಅಂಡ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತಾನು ಕೂಡ ಅನ್ಕೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ 5 ಫ್ಲೆಕ್ಸಿಬಲ್ ಶೇಡ್ಸ್ ಸಿಗುತ್ತೆ. ಸೊ ಇದೊಂದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತಾನೆ ಹೇಳ್ಬೋದು ಟಿಂಟೆಡ್ ಸನ್ಸ್ಕ್ರೀನ್ ಅಲ್ಲಿ. ಸೊ ಬೇರೆ ಸನ್ಸ್ಕ್ರೀನ್ ಅಲ್ಲಿ ಎಲ್ಲೂ ಕೂಡ ನಾನು ಕೇಳಿಲ್ಲ ಈ ರೀತಿ ಶೇಡ್ಸ್ ಎಲ್ಲದು ಕೂಡ ಇರೋಂಥದ್ದು. ಬಟ್ ಇದು ನಿಮಗೆ ಒಂದು ರೀತಿ 2 in 1 ತರ ಲೈಕ್ ನಿಮಗೆ ಟಿಂಟೆಡ್ ಸನ್ಸ್ಕ್ರೀನ್ ಆಗೋ ಕೂಡ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ನಿಮಗೆ ಫೌಂಡೇಶನ್ ಕ್ರೀಮ್ ಆಗೋ ಕೂಡ ನಿಮಗೆ ಸಿಗುತ್ತೆ. ಅಂಡ್ ಆಲ್ಸೋ ಮಾಯಶ್ಚರೈಸೇಷನ್ ಕೂಡ ಕೊಡುತ್ತೆ ಅಲ್ವಾ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಮತ್ತೆ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಹಾಗಾಗಿ ನೀವೇನಾದ್ರು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ, ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಏನಾದ್ರು ಇದ್ದೀರಾ ಅಂತ, ಮತ್ತೆ ಬಿಲೋ 18 years ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 years ಇರೋರು ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಎವ್ರಿ ಡೇ. ಅಂಡ್ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಿಮಗೆ ಸಿಗತ್ತೆ ಅಂತ ಹೇಳಿ. ಸೊ ಇದು 50 ml ಗೆ 489 ಅಥವಾ 490 rupees ಅಲ್ಲಿ ಸಿಗುತ್ತೆ. ಎಲ್ಲ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ತುಂಬಾ ಆಫರ್ಸ್ ನಡೀತಾನೆ ಇರುತ್ತೆ. ಸೊ ಇವತ್ತು ಆಫರ್ ಇರೋಂಥದ್ದು 489 ಇದೆ. ಸೊ ನೀವು ಯಾವತ್ತು ವಿಡಿಯೋ ನೋಡ್ತೀರಾ ಸೊ ಅವಾಗ ನಿಮಗೆ ಪ್ರೈಸ್ ಅಲ್ಲಿ ವೇರಿ ಆಗ್ಬೋದು, ಒಮ್ಮೆ ಚೆಕ್ ಮಾಡಿ ನೋಡಿ. ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿತ್ತು ಅಂಡ್ ತುಂಬಾನೇ ಇಷ್ಟ ಆಯ್ತು ಅಂತಾನು ಕೂಡ ಅನ್ಕೊಂತೀನಿ. ಸೊ ಇಷ್ಟ ಆದ್ರೆ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.